ಬೆಂಗಳೂರಿನಲ್ಲಿ ಹೊಸದಾಗಿ ಗಿಡ ಮರಗಳನ್ನು ಬೆಳೆಸೋದು ಒಂದು ಕಡೆ ಇರಲಿ, ಇರ್ತಕ್ಕಂಥ ಗಿಡ ಮರಗಳನ್ನು ಉಳಿಸ್ಕೊಳ್ಳೋದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಬೆಂಗಳೂರಿನ ಮತ್ತೊಂದು ಭಾಗದಲ್ಲಿ ಮರಗಳ ಮಾರಣ ಹೋಗ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಬೆಂಗಳೂರಿನ HSR ಲೇಔಟ್ BDA ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಕೆಡವಿ ಹೊಸದಾಗಿ ಕಟ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಕಾಂಪ್ಲೆಕ್ಸ್ ಆವರಣದಲ್ಲಿರ್ತಕ್ಕಂಥ 180 ಮರಗಳನ್ನು ಕಡಿಬೇಕು ಅಂತೇಳಿ BDA ಅಧಿಕಾರಿಗಳು GBA ಅರಣ್ಯ ವಿಭಾಗಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಏನು ಕಟ್ಟಿ ಸುಮಾರು ವರ್ಷಗಳಾಗಿದೆ, ತುಂಬಾ ಹಳೇದಾಗಿದೆ, ಶಿಥಿಲಾವಸ್ಥೆಯಲ್ಲೂ ಕೂಡ ಇತ್ತು. ಸೊ ಹೀಗಾಗಿ BDA ಇದನ್ನು ಕೆಡವಿ ಹೊಸದಾಗಿ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದೆ. ಸೊ ಹೀಗಾಗಿ ಈ ಒಂದು ಆವರಣದಲ್ಲಿ ಇದ್ದಂಥ ವಿವಿಧ ಜಾತಿಯ ವಿವಿಧ ತಳಿಯ ಪ್ರಭೇದದ ಹಳೆಯ ಮರಗಳನ್ನು ಕೆಡವಬೇಕು, ಇದರ ಅವಶ್ಯಕತೆ ಇದೆ, ಹೀಗಾಗಿ ನಮಗೆ ಅನುಮತಿ ಕೊಡಿ ಅಂತೇಳಿ GBA ಅರಣ್ಯ ವಿಭಾಗಕ್ಕೆ ಮನವಿಯನ್ನು ಕೊಟ್ಟಿದ್ರು. ನೀವು ಎಡಭಾಗದಲ್ಲಿ ಗಮನಿಸಿ, ಇದು ಕೂಡ ವಿವಾದಕ್ಕೀಡಾಗಿದೆ. ಏನಂತಂದರೆ ತಾತ್ಕಾಲಿಕವಾಗಿ ಅಂಗಡಿಗಳನ್ನು ನಿರ್ಮಾಣ ಮಾಡೋದಕ್ಕೆ BDA ಮುಂದಾಗಿದೆ. ಇಲ್ಲೂ ಕೂಡ ಒಂದಷ್ಟು ಮರಗಳಿದ್ದಾವೆ. ಈಗಾಗಲೇ ಪರ್ಮಿಷನ್ ಸಿಗದೇನೆ 2 ಮರಗಳನ್ನು ಮತ್ತು ರೆಂಬೆ ಕೊಂಬೆಗಳನ್ನು ಕಡಿದಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪ ಕೂಡ BDA ಅಧಿಕಾರಿಗಳ ಮೇಲೆ ಕೇಳಿ ಬಂದಿದೆ. GBA ಅಧಿಕಾರಿಗಳು ಅರಣ್ಯ ವಿಭಾಗ ಕೂಡ BDA ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಡ್ದಂಗೆ ನೀವು ಹೆಂಗೆ ಕನ್ಸ್ಟ್ರಕ್ಷನ್ ಶುರು ಮಾಡ್ತೀರಾ ಅಂತಕ್ಕಂಥದ್ದು. ಸೊ ಅಂದರೆ ಪರಿಸರ ಪ್ರೇಮಿಗಳು ಮತ್ತು ಸಾರ್ವಜನಿಕರು ಕೂಡ ಅಸಮಾಧಾನ ಹೊರಹಾಗ್ತಿದ್ದಾರೆ. ಏನಂತಂದರೆ ಈ ಒಂದು ಮರಗಳನ್ನು ಇಟ್ಕೊಂಡೇ ನೀವು ಅಭಿವೃದ್ಧಿ ಮಾಡಿ, ಏನು ಕಟ್ಟಡ ಇದೆ ಅದನ್ನು ಕೆಡವಿ, ಬಟ್ ಆದರೆ ಆ ಒಂದು ಎಡ್ಜಲ್ಲಿ ಇರ್ತಕ್ಕಂಥ ಅಥವಾ ಕಾಂಪೌಂಡ್ ಕಡೆ ಸೈಡಲ್ಲಿ ಇರ್ತಕ್ಕಂಥ ಮರಗಳನ್ನು ಉಳಿಸ್ಕೊಳ್ಬೇಕು. ಯಾಕಂದರೆ ಮತ್ತೆ ಈ ಒಂದು ಮರಗಳನ್ನು ಬೆಳೆಸಬೇಕು ಅಂತಂದರೆ ತುಂಬ ಕಷ್ಟ ಇದೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಈ ಒಂದು ಮರಗಳು ಆಶ್ರಯ ತಾಣಗಳಾಗಿತ್ತು, ಒಂದಷ್ಟು ಸುತ್ತು ನಿಂತ್ಕೊಳ್ಬೋದಾಗಿತ್ತು, ಮರಗಳ ಕೆಳಗಡೆ ಆಶ್ರಯ ಸಿಗ್ತಾ ಇತ್ತು. ಬಟ್ ಆದರೆ ಈ ಎಲ್ಲ ಮರಗಳನ್ನು ಕಡಿಬೇಕು ಅಂತಕ್ಕಂಥದ್ದು, 180 ಮರಗಳನ್ನು ಕಡಿಬೇಕು ಅಂತಕ್ಕಂಥ ಪ್ರಸ್ತಾವನೆ ಕೊಟ್ಟಿರುವಂಥದ್ದು ತಪ್ಪು. GBA ಅರಣ್ಯ ವಿಭಾಗ ಇದಕ್ಕೆ ಅನುಮತಿ ಕೊಡಬಾರ್ದು, ಈ ಮರಗಳನ್ನು ಉಳಿಸ್ಕೊಂಡೇ ಹೊಸದಾಗಿ BDA ಕಾಂಪ್ಲೆಕ್ಸನ್ನು ಕಟ್ಟಬೇಕು ಅಂತಕ್ಕಂಥ ಆಗ್ರಹ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.